This is my first vlog from iPhone and clarity. Hi guys, welcome back to my YouTube channel. Hope you all ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. This is my first vlog from iPhone. ಕಂಟೆಂಟ್ ಚೆನ್ನಾಗಿರುತ್ತೆ ಬಟ್ ಕ್ಲಾರಿಟಿ ಇರಲ್ಲ ಅಂತಂದಿಷ್ಟು ಕಂಪ್ಲೇಂಟ್ಸ್ ಮಾಡಿದ್ರಿ ಆ್ಯಂಡ್ ಹೇಳಿದ್ರು ಕೂಡ. ಸೊ ಹಾಗಾಗಿ ಈ ರೀಸನ್ಗೆ ನಾನು ಇದರಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಟುಡೇಸ್ ಫಸ್ಟ್ ವ್ಲಾಗ್ ವಿತ್ ಮೈ ಫ್ರೆಂಡ್. ನಾನು ಹೋಗ್ತಾ ಇದ್ದೀನಿ ಆಚೆ, ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಇದರಲ್ಲಿ ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಅವಳು ಯುದ್ಧಕ್ಕೆ ಪ್ರಿಪೇರ್ ಆಗಿಬಿಟ್ಟಿದ್ಲು. ಇಟ್ ಮೀನ್ಸ್ ವಿ ಆರ್ ಸೆಲೆಬ್ರೇಟಿಂಗ್ ಪಂಚಮಿ ಹಬ್ಬ ಇನ್ ಬ್ಯಾಂಗ್ಳೂರ್. ಸೊ ರೀಸನ್ ಅವಳು ಉಂಡೆ ಅದೆಲ್ಲ ಸ್ವೀಟ್ ಐಟಮ್ಸ್ ಏನೇನು ಬರುತ್ತೋ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ಲು. ಆ್ಯಂಡ್ ಮೋಕ್ಷ ಬಾ ಮತ್ತು ಹೊತ್ತೋಗ್ಬಾರ್ದು ನಾನು ವಿಡಿಯೋದ. ಪೀರಿಯಡ್ಸ್ ಕರೆಕ್ಟ್ ಟೈಮಿಗೆ ಆಕೈತಿ, ಹೇಳ್ತಿಂದ್ರ ಮತ್ತು ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು. ಸೊ ಹಾಗಾಗಿ 2 ಉಂಡೆ ಕಟ್ತಾ ಇರೋದು, 2 ಟೈಪ್ ಆಫ್ ಉಂಡೆ. ಫಸ್ಟ್ ಒನ್ನು ಶೇಂಗಾ ಉಂಡೆ, ಸೆಕೆಂಡ್ ಒನ್ ಎಳ್ಳುಂಡಿ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿಬಿಟ್ಟು ಎಳ್ಳುಂಡಿನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾನು ಇಲ್ಲಿ ಫ್ರೈ ಮಾಡ್ತಾ ಕೂತಿದ್ದೆ ವಿತ್ ವಿಡಿಯೋ ಮಾಡಿಕೊಂಡು. ಅದು ಬೇಗ ಆಗುತ್ತೆ ಅಂದ್ಕೊಂಡ್ವಿ ಬಟ್ ತುಂಬ ಲೇಟ್ ಆಯಿತು. ಆ್ಯಂಡ್ ದಿಸ್ ಇಸ್ ದ ಎಕ್ಸ್ಪೆರಿಮೆಂಟ್ ಫಾರ್ ಮೀ. ಯಾಕಂದರೆ ನಾನು ಯಾವತ್ತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಯಾವತ್ತೂ ಮಾಡಿಲ್ಲ ಈ ಥರದ್ದು. ಆ್ಯಂಡ್ ಅವಳು ಫುಲ್ ಪ್ರೋ ಆ್ಯಕ್ಟಿವ್, ಇದರಲ್ಲೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಥರ ಮಾಡ್ತಾಯಿದ್ಲು. ನನಗೂ ಹೇಳ್ಕೊಡ್ತಾ ಇದ್ಲು ಆ್ಯಕ್ಚುಲಿ, ಈ ಥರ ಮಾಡು ಆ ಥರ ಮಾಡು ಅಂತಂದು. ಬಟ್ ನಾನೇನು ಅಷ್ಟೊಂದು ಹೆಲ್ಪ್ ಮಾಡಿಲ್ಲ ಅವಳಿಗೆ. ಆಲ್ಮೋಸ್ಟ್ ಅವಳು ಮಾಡೋಕ್ಕಂತ ಹೋದರೆ ಅವಳೆಲ್ಲ ಮಾಡಾಕ್ಬಿಟ್ಟಿದ್ಲು. ಆ ಥರನೇ ಆಯಿತು. ಗೇಮ್ ಆಡಿಕೊಂಡು ಅಂದರೆ ಅದರಲ್ಲಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ಆ್ಯಂಡ್ ಆಲ್ಮೋಸ್ಟ್ ಮೋಕ್ಷನ್ ಜೊತೆ ಟೈಮ್ ಪಾಸ್ ಸ್ಪೆಂಡ್ ಮಾಡಿದೆ. ಚರಿನ ಕರ್ಕೊಂಡು ಹೋಗಿರಲಿಲ್ಲ, ಯಾಕಂದರೆ ಅವಳು ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಅಂತಂದಾನೆ. ಹೆಂಗೋ ಅವ್ರ ಪಪ್ಪ ಕಡೆ ಇದ್ಲು. ಸೊ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿದ್ರು, ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ ಹೇಗೆ ಮಾಡಬೇಕು ಅಂತ. ಇದು ಎಳ್ಳುಂಡಿಗೆ ಇದು ಪುಟಾಣಿ ಪೌಡ್ರು. ನಾನು ಮೊದಲೇ ಹೇಳಿದಾಗೆ ಸೊ ಅವಳು ಆಲ್ರೆಡಿ ಪುಟಾಣಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ಲು. ಅದಕ್ಕೆ ಏಲಕ್ಕಿ ಪೌಡ್ರು ಮತ್ತು ಒಣಶುಂಠಿ ಪೌಡ್ರೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮೊದಲೇ ರೆಡಿ ಮಾಡ್ಕೊಂಡಿದ್ಲು. ಆ್ಯಂಡ್ ಇಲ್ಲಿ ನಾನು ಶೇಂಗಾ ಬೀಜನ ಹುರಿತಾ ಇದ್ದೀನಿ. ಹುರಿದಿರೋ ಶೇಂಗಾ ಬೀಜನ ಅವಳು ತಿರ್ಗಾ ಮತ್ತು ಅದನ್ನು ಸಿಪ್ಪೆ ಬಿಡಿಸ್ತಾ ಇದ್ದಾಳೆ. ಬಿಡಿಸ್ಬಿಟ್ಟು ಒಂದು ರೌಂಡು ಗ್ರೈಂಡ್ ಮಾಡ್ಕೋತಾಳೆ. ಅಂದರೆ ಶೇಂಗಾ ಕಟ್ಟುವಾಗ ಉಂಡೆ ಮಾಡುವಾಗ ಅದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಅನ್ನೋ ರೀಸನ್ಗೆ ಮತ್ತು ಮಿಕ್ಸಿ ಮಾಡ್ಕೋತಾಳೆ. ಬೇಸಿಕ್ ಇವಾಗೆಲ್ಲ ರೆಡಿ ಮಾಡ್ಕೊಂಡ್ವಲ್ಲ, ಶೇಂಗಾ ಬೀಜ ಹುರ್ಕೊಂಡು ಆಮೇಲೆ ಎಳ್ಳನ್ನು ಹುರ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಪುಟಾಣಿ ಪೌಡ್ರನ್ನ ಅವಳು ರೆಡಿ ಮಾಡಿದ್ದಾಳೆ. ಆ್ಯಂಡ್ ಇವಾಗ ಆಣ ತಗೊಳ್ಳೋದು ಅಂದರೆ ಬೆಲ್ಲದ್ದು ಪಾಕನ ರೆಡಿ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಈ ಥರ ಪಾಕನ ತಗೊಳ್ತಾ, ಒಂದೆಳೆ ಪಾಕನ ತಗೋಬೇಕು ಉಂಡೆ ಕಟ್ಟೋಕ್ಕೆ. ಯಾವ ಗುಂಡು ಬರ್ಬೇಕು ನಿಮ್ಗೀಗ? ಹೌದಾ, ಈಗ ಬಾ ಚೆಕ್ ಮಾಡುವ. ಇವಾಗ ಹಣ ತೆಗಿಯೋದು ಹೆಂಗೆ ಅಂತಂದು ಹೇಳ್ತಾ ಇದ್ಲು. ಆ್ಯಂಡ್ ನೆಕ್ಸ್ಟಲ್ಲಿ ಇವಾಗ ಎರಡಕ್ಕೂ ಹಿಟ್ಟನ್ನ ಹಾಕೋತಾ ಇದ್ದೀವಿ. ಉಂಡೆ ಕಟ್ಟಕ್ಕೆ ಬೈಂಡಿಂಗಿಗೆ ಹೆಲ್ಪ್ ಆಗಲಿ ಅಂತ ಪುಟಾಣಿ ಹಿಟ್ಟನ್ನ ಹಾಕ್ತಾರೆ. ಸೊ ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಈಗ ಕಳಿಸ್ಬಿಟ್ಟೆ, ಈಗ ಬಂದಾಳಿಲ್ಲ ಅಕ್ಕ. ಈಗ ಬರೀ ಪುಟಾಣಿ, ಇನ್ನೊಂದ್ಸರಿ ಪುಟಾಣಿ ಹಾಕ್ಯಾರ, ಇನ್ನೊಂದ್ಸರಿ ಬರೀ ಪುಟಾಣಿ ಹಾಕತ್ತೀರ. ಇದೆಲ್ಲ ಸೌಮ್ಯನ್ ರೆಸಿಪಿ. ಇವೆಲ್ಲ ಸೌಮ್ಯನಲ್ಲ, ಈ ಥರದಾನೆ ರೆಸಿಪಿ ನಮಗೆಲ್ಲ. ಕಾಂಪ್ಲಿಕೇಟೆಡ್ ಅಲ್ಲ, ಯಾವುದು ಈಸಿ ಇಲ್ಲ. ನಮಗೆಲ್ಲ ರೊಟ್ಟಿ, ಉಂಡಿ, ಹೋಳ್ಗಿ ಇಲ್ಲಿ ಮಾಡ್ತಾರೆ ಬಿಡು. ಇಲ್ಲಿ ಈಸಿ ಅವರಿಗೆ. ಕಡುಬು ನಾವು ಬೋತ್ ಆರ್ ರೆಡಿ ಫಾರ್ ವಾರ್ ಅಂದ್ಕೊಳ್ಳಿ. ಯಾಕಂದರೆ ಅವಳಿಗೇನೋ ಪ್ರೊಆಕ್ಟಿವ್ ಮಾಡ್ತಾಯಿದ್ದಾಳೆ, ಬಟ್ ನನ್ನ ಕ್ಯೂರಿಯಾಸಿಟಿ ತನ ಮಾಡ್ತೀನೋ ಇಲ್ವೋ ಅನ್ನೋದು. ಸೊ ಟ್ರೈ ಮಾಡ್ತಾಯಿದ್ವಿ. ಬೆಲ್ಲ ಹಾಕಿಬಿಟ್ಟು ಇವಾಗ ಪಾಕ ತಗೊಂಡಿದ್ದೀವಲ್ಲ, ಒಂದೆಳೆ ಅದ್ರ ಮೇಲೇ ಬಂದಿದೆ. ಮೇನಾಗಿ ಕೆಳಗಡೆ ಅದು ಗ್ಯಾಸ್ ಉರಿತಾನೆ ಇರಬೇಕಂತೆ ಕಂಟಿನ್ಯೂ ಆಗಿ. ಸೊ ಅದನ್ನು ಇಟ್ಕೊಂಡೇ ಉಂಡೆ ಕಟ್ಕೋಬೇಕಂತ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಪಾಕ.
ಸೊ ರೀಸನ್ ಅದು ಗ್ಯಾಸ್ ಚಿಕ್ಕದು ಉರಿಲೇ ಇಟ್ಕೊಂಡು ನಾವು ಉಂಡೆನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಬೆಲ್ಲದ ಪಾಕನ ಆ್ಯಡ್ ಮಾಡಿಕೊಂಡು ಕೈಗೆ ಆ ಪುಡಿ ಹಿಟ್ಟನ್ನು ಪುಟಾಣಿ ಹಿಟ್ಟನ್ನ ಕೈಗೆ ಅಂಟಿಸ್ಕೊಂಡು ಉಂಡೆ ಕಟ್ತಾ ಹೋಗಬೇಕು. ಸ್ಟಾರ್ಟಾ ಬಿಸಿ ಐತಿ. ಏನು ಮಾಡೋದು ಅದನ್ನ ಹಚ್ಕೊಳೋದು ಕೈಗೆ ಅಂಟಬಾರ್ದು. ನೀರಲ್ಲ. ನೀರು ಹಚ್ಕೊಂತಿದ್ರ ನೀವು? ಹಾಂ ಕಟ್ಟಬೇಕಾರ? ಹಾಂ ಹುಲ್ಲೇ ನೀರು ಹಚ್ಕೊಂಡ್ರೆ ಅಂಟಿದ್ದಿಲ್ಲ. ಮನೆಗೆ ಇಟ್ಟು ಸಾಕ ಇನ್ನೂ ದೊಡ್ಡವಾ? ಸಾಕು. ಹಿಟ್ಟಿಟ್ಟಾಗಲ್ಲ ಬಾಯಾಗ. ಗಂಟೆಗೆ ಬಿಡ್ತೇನೆ ಅಂದೆ, ಅಲ್ಲಿಂದ 11 ಗಂಟೆಗೆ ಬಿಟ್ಟು. ದಟ್ಸ್ ಮೈ ಮಿಸ್ಟೇಕ್. ನಾನು ಎಷ್ಟೊತ್ತಿಗೆ ಮೊನ್ನೆ 9:30 ಬಂದೆ. ಏನು ಮಾಡಿ ಹೋಗ್ಬೇಕು ಕುಣಿಯಾಗತ್ತ. ಉಂಡೆ ತಿಂದ್ಲು ಒಂದಲ್ಲ ಪಂಚಮಿದು. ಆತಲ್ಲ ದೇವ್ರಿಗೆಲ್ಲ ಎಡಿ ಹಿಡಿದ್ವಿ ನಾವು. ಏನ್ ಮಾಡ್ಲಿ? ಎರಡು ತಗೊಂಡೋಗ್ತೀನಿ, ಇನ್ನೊಂದು ಎರಡು ಮಾಡಿ ನಡಿ ಆತು ನಮ್ದು ಊಟ. ನಮ್ಮ ಮಮ್ಮಿ ಖುಷಿ ಆಗ್ಕಳಿದ್ ನೋಡಿ ಇರಲಿ. ಫೈನಲಿ ಮಾಡಿದಲ್ಲ ಶಶಿ. ನಾನೇನೋ ಮಾಡಿಲ್ಲ, ಆಕೆ ಮಾಡಿಲ್ಲ. ಉಂಡೆ ಕಟ್ಟಿದೆ ಅಂತ ಏನಿಲ್ಲ, ಕೆಡಿಸ್ಲಿಲ್ಲ ಲೇಪು ಅದು ನಮ್ದು. ಅದೇ ಫಸ್ಟ್ ನೀನು ಬರೀ ನೀರಾಗ ನನಗೆ ಡೌಟ್ ಬಂತು ಅನ್ಸತ್ತಿ. ಆಮೇಲೆ ಇದಂತೂ ಇದು ಕಾಜು ಬರ್ಫಿಗೂ ಇದು ಪ್ರೊಸೆಸ್, ಅದು ಒಂದೆಳೆ ಪಾಕ. ಹೌದಾ? ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ಪುಡಿ ಹೆಂಗ್ ಗೊತ್ತಾ, ಅದು ಒಂದೆಳೆ ಪಾಕ ಕಾಯಿಸ್ಕೊಳೋದು, ಪುಡಿ ಮಾಡ್ಕೊಳೋದು. ಕಾಜು ಬರ್ಪಿದ್ ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ಹಿಂಗೆ ಪಾಕ ಇಟ್ಬಿಟ್ಟು ಪೌಡ್ರ್ ಹಿಂಗೆ ಸುರುವಿ ಹಿಂಗೆ ತಕ್ಕೊಂಡು ಹಂಗದು. ಮತ್ತೆ ಇದಾದ್ರೆ ಹಿಂಗೆ ಹಾಕೊಳತ್ತೀವಲ್ಲ, ಹಿಂಗ ಇದು ಕಟ್ಟೋದಲ್ಲಿ ಓಕೆ. ಅದು ಇದು ಆಗಿಂದ ಅದು ಮನೆಗೆ ಬರ್ತೀಯಲ್ಲ ಇವಾಗ ನೀನು? ಬರಲ್ಲ. ಯಾಕ? ನಾನು ಈಗ ಸ್ಕೂಲಿಗೆ ಹೋಗೋಣ, ಅಲ್ಲೇನು ಗೊತ್ತಾ, ಬರ್ಡೇ ಇದ್ದವ್ರಿಗೆ ಚೇರ್ ಮೇಲೆ ಕುಂದಿರ್ಸಿ ಅಕ್ಷತೆ ಹಾಕ್ತಾರ. ಅವ್ರಿಗೆ ಅಕ್ಷತೆ ಇಲ್ಲ ಹೂವು. ಹಿಂದೂ ಸ್ಕೂಲ್ ಅದಂದ್ರೆ ನಮ್ಮ ಕಲ್ಚರ್ ಬಿಡಬಾರ್ದು ಅಂತ. ಈಗ ಅದೇ ನೋಡು, ಎದ್ದ ತಕ್ಷಣ ಹೋದ ತಕ್ಷಣ ಜನಗಣಮನ ಹೇಳ್ತಾರೆ, ಆಮೇಲೆ ಗುರುಬ್ರಹ್ಮ ಹೇಳೋದು. ಗುರುಬ್ರಹ್ಮ ಆದ್ಮೇಲೆ ಇನ್ ಕೇಸ್ ಯಾರ್ದಾರ ಬರ್ತಡೇ ಇತ್ತಂದ್ರೆ ಅವ್ರು ಗಿಫ್ಟ್ ಕಳಿಸಿರ್ತಾರಲ್ಲ, ಆ ಬೇಸ್ ಮೇಲೆ ಆ ಸ್ಕೂಲಾಗ ಪ್ರಿಂಟ್ಔಟ್ ಐತೆ, ಪ್ರಿಂಟ್ಔಟ್ ಅವ್ರದ್ದು ಫೋಟೋ ತೆಗೆದ್ಬಿಟ್ಟು ಏನಂತ ಫೋಟೋ ಹಾಕ್ತಾರಲ್ಲೇ, ಪೋಸ್ಟರ್ ಥರ ಹಾಕಿ ಅದು ಮಂತ್ರ ಐತೆ, ಅದನ್ನ ಪ್ಲೇ ಮಾಡಿ ಆ ಹುಡುಗರಿಗೆಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿಸಲ್ಲ. ಅದೊಂಥರ ಚೆನ್ನಾಗಿ ಅನಿಸ್ತು ನನಗೂ. ಹ್ಯಾಪಿ ಬರ್ಡೇ ಅಂತ ಹೇಳಕ್ಕೆ ವೆಲ್ಕಮ್ ವೆಲ್ಕಮ್. ನಾನು ಸರಿಯಾಗಿದ್ರೆ ಇಷ್ಟ ತನಕ ಸುಮ್ಮನೆ ಕುಂದಿರ್ತಿದ್ಲ, ಹಿಂಗೆ ಮಕ್ಕೊಂಡಿರ್ತಿದ್ಲ, ಇಬ್ರು ಮಕ್ಕೊಂಡಿರ್ತಿದ್ಲು. ಅದು ಮಕ್ಕೊಂಡೈತ. ಇದಕ್ಕೆ ಹಿಟ್ಟು ಹಾಕಿದೀಯಲ್ಲ ಆಲ್ರೆಡಿ, ಈಗ ಹಿಟ್ಟು ಬೇಡ ಹಂಗಾರ? ಇದೆ ಮತ್ತೆ ಇದು ದುಡಿದಲ್ಲ ಸಾಕಂತೀಯ? ಸರಿ ಬೆಲ್ಲ ಆ್ಯಕ್ಚುಲಿ ಇದು ಮಾಡ್ತಾರಲ್ಲ, ಏನು ಒಂದು ರೌಂಡ್ ಹಾಕೊಂತಾರ. ನಾನು ನೋಡಿಲ್ಲಪ್ಪ. ಸರಿ ಮೋಕ್ಷ, ಕರ್ಚಿಕಾಯ್ದು ಭಾಳ ಪ್ರೊಸೆಸ್ ಆಯ್ತು ನಮ್ಮ ಮನ್ಯಾಗ.
ಯವ್ವ ಹಾಂ ನೋಡಿ ಹೆಂಗೆ ಸ್ಟ್ರಗಲ್ ಪಡ್ತೀವಿ ನಾವು ಅಂತಂದು. ಈಗ ಒಂದು ಕೋತಿ ಮಾತ್ರ ಇಲ್ಲಿದೆ, ಇನ್ನೊಂದು ಕೋತಿ ಮನೇಲಿದೆ. 2 ಕೋತಿ ಸೇರ್ಬಿಟ್ಟಿದ್ರೆ 3 ಕೋತಿ ಆಗ್ಬಿಡವು ಅವಾಗ. ಒನನೆಲ್ಲ ಕೆಡ್ಸ್ಬಿಟ್ಟಿರೋ, ಒನ ಎಲ್ಲ ಉಂಡಿ ಎಲ್ಲ ಕೆಡ್ಸ್ಬಿಟ್ಟಿರೋ. ಉಂಡಿ ಹಾಳಾಗಲ್ಲ. ಈಗ ಆದರೂ ಅಷ್ಟೇ ಮೋಕ್ಷ ಹಂಗೆ ಮೈ ಮೇಲೆ ಹತ್ತಿದ್ರೆ ಮಮ್ಮಿ ಹೆಂಗೆ ಉಂಡಿ ಮಾಡೋದು, ಹೆಂಗೆ ಕಟ್ಬೇಕು ಉಂಡಿನ? ಹಾಂ ಹೆಂಗೆ ಕಟ್ಬೇಕು ಉಂಡಿನ? ಹಾಂ ಗುಡ್ ಕರ್ಲ್, ನೀನು ಅರ್ಥ ಮಾಡ್ಕೊತೀಯ. ಮೋಕ್ಷ ಬೇಕಾ? ತಗೋ 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 ತಗೋಲ್ಲ. ಗುಡ್ ಗರ್ಲ್, ಜಾಣೆ ನೀನು. ಹಂಗೆ ತಗೋ, ಹೆಂಗಾರ ತಗೋ. ಹಾಂ ಹ್ಞೂ ಹಂಗೆ, ಹ್ಞೂ ಹಂಗೆ. ಬಿಸಿ ಐತದ ಕೈಯಾಗ, ಅದಕ್ಕೆ ಬಿಸಿ ಐತದಲ್ಲ. ಇಲ್ಲ ಅದು ಬೆಚ್ಚಗೈತಲ್ಲ ಅನ್ಕೋತ ಬೆಚ್ಚಗಿಡಿ ಆಯ್ತಾವ. ಇದು ಪುಟಾಣಿ ಆತನ್ಲಿಪ್ಪ. ಇದು ಭಾಳ ಪುಟಾಣಿ ಆತ. ಯಾವ್ದೋ ವಾಸನೆ ಅದ ಬರತ್ತೈತಿ. ನೀನು ಎಳ್ಳು ಉಂಡೆ ಹೋಗಿ ಪುಟಾಣಿ ಉಂಡೆ ಆಗ್ಬಾರ್ದು. ಎಳ್ಳುದು ಅದು ಮಿಕ್ಸ್ ಆಗತ್ತೈತಿ. ಜರ ಆತೈತಿ. ಲೇ ಹಿಟ್ಟು ಭಾಳ ಅಂತನ ಅದು. ಹಣ ಹಾಕ್ಲ ಇನ್ನೊಂದು ಸ್ವಲ್ಪ. ಅದು ಕೊಡು. ಆದ್ರೆ ಹಿಡಿಯತ್ತವಲ್ಲ. ಹಿಡಿಯತ್ತ ಅದು ಕೊಡು ಪ್ಲೇಟ್ನ. Daddy finger. Where are you? I'm here. I'm yum. ಹೆಂಗದ? I'm here. ಕಡ್ಲಿ ಕಟ್ಬೇಕಂತಲ್ಲೇ. ಹುಡುಗಿನ ಮಾಡಲಿಲ್ಲ ಶೇಂಗಾ, ನೆನಪ ಇಲ್ಲ. ಅದು ಮಾಡ್ತಾರನ. ಫೈನಲಿ ಹಲ್ಟಿ ಹೊಡ್ಕೊಂಡು ಉಂಡಿ 2 ಥರದ ಉಂಡಿ ಕಟ್ಟಿದ್ವಿ. ಇಷ್ಟೇ ಕ್ವಾಂಟಿಟಿಲಿ ಕಟ್ಟಿದ್ದು, ಹೆಚ್ಚಿಗೆ ಏನಿಲ್ಲ. ಸೊ ಹೋಗಿದ್ದು ಮಾತ್ರ ಫುಲ್ ಡೇ ಹೋಗಿದ್ದು. ಡೇ ವಾಸ್ ಸ್ಪೆಂಟ್ ವಿತ್ ವೆಲ್ ಅನ್ನೋ ಥರ ಆಯ್ತು ಅಷ್ಟೇ. ಆ್ಯಂಡ್ ಇದು ಉದ್ದಾಗಿ ಮಾಡಿರೋದು ಪ್ರಸಾದಕ್ಕೆ, ಅಂದರೆ ಎಡೆಗಿಕ್ಕಕ್ಕೆ ನಾಗಪ್ಪಂಗೆ. ಲಾಸ್ಟಲ್ಲಿ ಎಷ್ಟೊಂದು ಬೆಲ್ಲ ಉಳಿದಿತ್ತು. ಸೊ ಅದನ್ನು ಹಂಗೆ ಹಳೆ ಕಾಲದಲ್ಲಿ ಚಾಕ್ಲೇಟ್ ಮಾಡ್ತಾಯಿದ್ರಲ್ಲ, ಡಂಬಗಟ್ಟ ಸಮಥಿಂಗ್ ಏನೋ ಅಂತ ಕರಿತಾಯಿದ್ರು. ಸೊ ಅದನ್ನು ಸ್ಪೂನಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೆ. ಎಷ್ಟು ಬೇಗ ಡ್ರೈ ಆಗ್ತಿತ್ತು ಅಂದರೆ ಅದು ತಿನ್ನುವಾಗ ಕುರುಮ್ ಅಂತ ಸೌಂಡ್ ಬರ್ತಾಯಿತ್ತು. ಅಷ್ಟು ಟೇಸ್ಟಿಯಾಗಿ ಎಮ್ಮೆಯಾಗಿತ್ತು. ಆ್ಯಂಡ್ ನಮಗಿನ ಮೋಕ್ಷ ತುಂಬ ಇಷ್ಟಪಟ್ಲು, ಯಾಕಂದರೆ ಇವಾಗಿನ ಮಕ್ಕಳೆಲ್ಲ ಎಲ್ಲ ಬರೀ ಕ್ಯಾಂಡಿ ಚಾಕ್ಲೇಟ್ಗೆಲ್ಲ ಅಡಿಕ್ಟ್ ಆಗಿರ್ತಾರೆ. ಬಟ್ ಇದಕ್ಕೆ ತಿಂದಾರಿಲ್ಲ ಅನ್ನೋ ಡೌಟ್ ಇತ್ತು. ಬಟ್ ಅವಳು ಎಷ್ಟೊಂದು ಇಷ್ಟಪಟ್ಕೊಂಡು ತಿಂದ್ಲು ಅದನ್ನು. ಚಾಕ್ಲೇಟು ಎಳೆ ಬರುತ್ತಾ, ಆಮೇಲೆ ತಿನ್ನೋಣ ಇಬ್ಬರು, ಸರಿನಾ? ನಿಂಗೊಂದು ಚಾಕ್ಲೇಟು, ನಂಗೊಂದು ಚಾಕ್ಲೇಟು. ಸೂಪರ್. ಬಾರ ಫೋಟೋ ತಕೊಳ್ಳೋಣ ಬಾ. ಬರ್ರಿ ಈ ಕಡೆ ಬರ್ರಿ. ಉಗ್ರಾಣಿ ಮೇಲೆ ಏನೀಗ ಹಚ್ಕೊಂಡೆ, ಅದು ಈಗ ನೋಡ್ತಾನೆ ಇಲ್ಲೇ ಇಲ್ಲ. ಫಾರಿನರ್ಸ್, ಮ್ಯಾರಿಡ್ ವುಮೆನ್ಸ್. ಈ ಸೌಂಡ್ ಕ್ಯಾಪ್ಚರ್ ಮಾಡ್ಕೋಬೇಕು ಅದನ್ನ. ಫಾರಿನರ್ಸ್ ಈ ಥರ ಎಲ್ಲ ಚೀಲ ಹಿಡಿಯಲ್ಲಿ ಅವರು ಏನೇನು ಹಪ್ಪಳ ಉಂಡಿ ಯಾರು ತೊಗೊಂಡು ಹೋಗ್ತಾರೆ ಹೇಳಿ? ಯಾವ ಫಾರಿನರ್ಸ್ ಹಪ್ಪಳ ಉಂಡಿ ಎತ್ಕೊಂಡು ಹೋಗ್ತಾರೆ? ನೋ, ಬಟ್ ನಾವು ಎತ್ಕೊಂಡು ಹೋಗ್ತೀವಿ. ವಿ ಆರ್ ಇಂಡಿಯನ್ಸ್. ಅಲ್ಲಿಂದ ಶಾಪಿಂಗ್ ಹೋದ್ವಿ ಮನೆಯಿಂದ, ಬಟ್ ನಮಗೇನು ಸಿಕ್ಕಲಿಲ್ಲ. ದಿಸ್ ಇಸ್ ದ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಲಾಟ್ಸ್ ಆಫ್ ಲವ್.